ನಮ್ಮ ಅಜ್ಜಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಅಮ್ಮನ ಮನೆ, ನಮ್ಮ ಅಮ್ಮನ ತಮ್ಮಂದು ಅಂದರೆ ನಮ್ಮ ಮಾವದ ಮದುವೆ. ಸೊ ಎಲ್ಲ ಮುಂದೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನು ನನ್ನ ಫೋನ್ನ ನಮ್ಮ ಜೊತೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀನಿ. ಅವಳು ಏನೇನು ಕ್ಯಾಪ್ಚರ್ ಮಾಡ್ತಾಳೋ ನಾನು ಅದಷ್ಟು ವ್ಲಾಗ್ ಹಾಕೋಕ್ಕಾಗೋದು. ಸೊ ಇವಾಗೆಲ್ಲ ಕಳಚ ರೆಡಿ ಮಾಡ್ಕೊತಾ ಇದ್ದಾರೆ ಛತ್ರಕ್ಕೆ ತಗೊಂಡೋಗೋದಕ್ಕೆ. ನಮ್ಮ ಅಮ್ಮ ಅಂದರೆ ನಮ್ಮ ಅಮ್ಮನ ಸ್ವಂತ ತಮ್ಮಂದಲ್ವ ಮದುವೆ, ಅದಕ್ಕೆ ನಮ್ಮ ಅಮ್ಮನೇ ಅಕ್ಕ ಆಗಿರೋದ್ರಿಂದ ಅವರ ಕಳಚ ಇರಬೇಕು. ಇವಾಗ ಪೂಜೆ ಮಾಡೋಕ್ಕೋಸ್ಕರ ಕಳಚನ ಇಟ್ಕೊತಾ ಇದೆ. ಇವಾಗ ಬಳೆಶಾಸ್ತ್ರ ಮಾಡ್ತಾಯಿದ್ವಿ. ಬಳೆಶಾಸ್ತ್ರ ಆದಮೇಲೆ ಹಳದಿ ಶಾಸ್ತ್ರ ಇದೆ, ಅದನ್ನು ಮುಗಿಸ್ಕೊಂಡು ಆಮೇಲೆ ನಾವು ಹೊರಡೋದು. ಒಂದು ಪೋಸ್ ಕೊಡು. ಇವಾಗೆಲ್ಲ ಬೇಗನೆ ಎಲ್ಲ ಶಾಸ್ತ್ರ ಮುಗಿಸ್ಕೊತಾ ಇದ್ದೀವಿ. ಟೈಮ್ ಆಗ್ತಿದೆ. ನಾವು ಇದನ್ನ ಮದುವೆ ದಿನನೇ ಮಾಡ್ತಾ ಇದ್ದೀವಿ. ಬಳೆ ಶಾಸ್ತ್ರ ಆಯಿತು, ಇವಾಗ ಹಳದಿ ಶಾಸ್ತ್ರ. ಇದನ್ನು ಮುಗಿಸ್ಕೊಂಡು ನಾವು ಹೊರಡಬೇಕು. ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾವು ಮೂವರು ಮನೇನ ಬೇಗ ಬಿಟ್ವಿ. ನಾವು ಇನ್ನು ಬ್ರೈಡ್ ಮೇಕಪ್ ಮಾಡಬೇಕು. ಇವರೇ ಗ್ಲಾಮರ್ ಬೈ ಅವರೇ ಮೇಕಪ್ ಮಾಡ್ತಾ ಇರೋದು. ನಮ್ಮ ಲಗೇಜ್ನೆಲ್ಲ ಎತ್ತಾಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇನ್ನು ಈವೆಂಟ್ಸ್ ಅವರೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ. ನಾವು ಇವಾಗ ಮೇಕಪ್ ಮಾಡೋಕೆ ಹೋಗ್ತಾ ಇದ್ದೀವಿ. ಬ್ರೈಡ್ದು ಮೇಕಪ್ ಆದಮೇಲೆ ಅವ್ರು ವಿಡಿಯೋನು ತೊಗೊಳಕ್ಕಾಗಲಿಲ್ಲ. ಅದಾದಮೇಲೆ ನಾವು ಕೂಡ ಮೇಕಪ್ ಆಗಬೇಕಿತ್ತು. ನಮ್ಮದು ಯಾವ ಕ್ಲಿಪ್ಪು ನಾವು ತೊಗೊಳಕ್ಕೂ ಆಗಲಿಲ್ಲ. ಆ್ಯಂಡ್ ಇದೊಂದು ಕ್ಲಿಪ್ ಮಾತ್ರ ನನಗೆ ಸಿಕ್ಕಿತು. ಆ್ಯಂಡ್ ನಮ್ಮ ಡ್ಯಾಡಿ ನೋಡಿ ಗಾಯ್ಸ್ ಬಾಮಾಯಿ ಮಧ್ಯದಲ್ಲಿ ಫೋನ್ ಹಂಚ್ತಾ ಇದ್ದಾರೆ. ಆಗ್ತೀನಿ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಮಾಡು. ನಾವಿಲ್ಲಿ ಕೆಳಗೆ ಫೋಟೋಶೂಟ್ ಮಾಡಿಸೋಣ ಅಂತ ಬಂದ್ವಿ. ನಮ್ಮದೆಲ್ಲ ಆಯ್ತು, ಇವಾಗ ಬಾಯ್ಸ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ನಂದೊಂದು ಕ್ಲಿಪ್ ಸಿಕ್ತು, ಸೊ ಅದನ್ನು ಹಾಕಿದ್ವಿ. ನಾನು ಈ ರೀತಿ ರೆಡಿ ಆಗಿದ್ದೆ. ಈ ಸರ್ಪ್ರೈಸ್ ನೋಡಿ ಎಲ್ಲರೂ ಫುಲ್ ಎಮೋಷ್ನಲ್ ಆಗಿ ಹೋದರು. ಇದು ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಮಾಡಿಸ್ತಾರೆ ಅಂತ, ಒಂದು ಐಡಿಯಾ ಕೂಡ ಇರಲಿಲ್ಲ. ನಮ್ಮ ಅಣ್ಣ ಮಾಡಿಸಿದ್ದು. ಆ್ಯಂಡ್ ಇದು ನಾನು ಫುಲ್ ವೀಡಿಯೋನ ಪೋಸ್ಟ್ ಮಾಡ್ತೀನಿ. ರಿಸೆಪ್ಷನ್ ಮುಗಿತಾ ಆಲ್ಮೋಸ್ಟ್ ಲೇಟ್ ಆಗೋಯಿತು. ಕರೆದಿವ್ರು ಎಲ್ಲರೂ ಕೂಡ ಮದುವೆಗೆ ಬಂದಿದ್ದರು. ಆ್ಯಂಡ್ ಇವಾಗ 1 ಗಂಟೆನೋ 1:30 ಅನಿಸುತ್ತೆ ಟೈಮು. ಈಗೇನೋ ಶಾಸ್ತ್ರದಿಂದ ತೊಗೊಂಡೋಗ್ಬೇಕಂತೆ 5 ಬಿಂದಿಗೆಯಲ್ಲಿ. ಅದಕ್ಕೆ ಕೆಳಗೆ ಬಂದಿದ್ದೀವಿ ಶಾಸ್ತ್ರದಿಂದ ಇಟ್ಕೊಂಡು ಹೋಗೋಕ್ಕೆ. ಮತ್ತೆ ಇನ್ನೊಂದು ಹಳದಿ ಶಾಸ್ತ್ರ ಇದೆ ಅದಕ್ಕೆ.